ಹಾಯ್ ಫ್ರೆಂಡ್ಸ್, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಬನ್ನಿ ಇವತ್ತು ವಸುದೇವ ಕುಟುಂಬ ಹೇಗೆ ಮೂವ್ ಆಗ್ತಿದೆ ಈ ಸ್ಟೋರಿ ಏನು ನೋಡೋಣಂತೆ. ಅದಕ್ಕೆ ಮುಂಚೆ ನೀವು ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ವಂಶಿ ಹುಡುಕ್ತಾ ಇದ್ದಾನೆ. ಸ್ವಾತಿ ಮನೆ ಬಿಟ್ಟು ಹೋಗಿಬಿಟ್ಟಿದ್ದಾಳೆ. ಮನೆಯಲ್ಲೇ ಎದ್ದು ನೋಡಿದ್ರೆ ಯಾರೂ ಇಲ್ಲವೇ ಇಲ್ಲ. ಲೆಟ್ರ್ ಬರೆದಿಟ್ಟು ನನ್ನಿಂದ ನಿಮಗೆ ತೊಂದರೆ ಆಗ್ತಿದೆ, ಆದ್ದರಿಂದ ನಾನು ಇಲ್ಲಿರಲ್ಲ ಅಂತ ಲೆಟ್ರ್ ಬರೆದಿಟ್ಟು ಹೋಗ್ಬಿಟ್ಟಿದ್ದಾಳೆ. ಇವನು ಫುಲ್ಲು ತಲೆ ಕೆಡಿಸ್ಕೊಬಿಟ್ಟಿದ್ದಾನೆ. ರಾತ್ರಿ ಕೂಡ ಹೇಳಿದ್ದ ಹೋಗೋ ಅಂಥವ್ರು ಯಾರೂ ಹೋಗಲ್ಲ ಅಂತೇಳಿ. ಆಮೇಲೆ ಇವಳು ಇದನ್ನೇ ನಿಜ ಮಾಡಿಬಿಟ್ಟಿದ್ದಾಳಲ್ಲ, ಎಲ್ಲಿ ಹೊರಟೋದ್ಲು ಇವಳು ಅಂತೇಳ್ಬಿಟ್ಟು ತುಂಬಾ ಗಾಬರಿ ಆಗ್ತಾನೆ. ಆಮೇಲೆ ಕಾರ್ ತಗೊಂಡು ಡ್ರೈವ್ ಮಾಡಿಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗೋಣ, ನೋಡೋಣ ಅಲ್ಲೇನಾದ್ರು ಸಿಗ್ತಾಳ ಅಂತೇಳಿ ಹೊರಡೋಕ್ಕೆ ರೆಡಿ ಆಗ್ತಿರ್ತಾನೆ. ಅಷ್ಟೊತ್ತಿಗೆ ಅವ್ರ ಅಮ್ಮನ ಮನೆ ಹತ್ರ ಹೋಗೋಣ ಒಂದ್ಸಲಿ ಅಂತ ಅವ್ರ ಅಮ್ಮನ ಮನೆ ಹತ್ರ ಹೋಗ್ತಾನೆ. ಅಲ್ಲಿ ಇಲ್ಲ ಬಂದಿಲ್ಲ ಅಂತ ಎಲ್ಲ ಹೇಳ್ತಾರೆ. ಆದರೆ ಚಿಕ್ಕ ತಂಗಿ ಹೇಳ್ತಾಳೆ, ಅವಳು ಯಾವಾಗ್ಲೂ ಬೇಜಾರಾದರೆ ನಮ್ಮ ಅಪ್ಪನ ಮನೆಗೆ ಹೋಗಿ ಅಲ್ಲಿ ನಮ್ಮ ಅಪ್ಪನ ಫೋಟೋ ಹತ್ರ ಅಳ್ತಾ ನಿಂತ್ಕೋತಾಳೆ ಅಂತೇಳ್ಬಿಟ್ಟು, ಇದು ಸರಿಯೇ ಇರ್ಬೋದು ಅಂದ್ಕೊಂಡು ಅವನು ಅಲ್ಲಿಂದ ಕಾರ್ ತಗೊಂಡು ಚಿಕ್ಕಮಂಗ್ಳೂರಿಗೆ ಬರ್ತಾನೆ. ಚಿಕ್ಕಮಂಗ್ಳೂರಿಗೆ ಬಂದು ಆ ಬಂಗ್ಲೆ ಮುಂದೆ ನಿಲ್ಲಿಸಿ ಹೋಗ್ಬಿಟ್ಟು ಬಾಗಿಲು ತಟ್ತಾನೆ, ಬಾಗಿಲು ಬಡಿತಾನೆ. ಏನು ಮಾಡಿದ್ರು ಬಾಗಿಲು ತೆಗಿಯಲ್ಲ. ಆಮೇಲೆ ಬೇಜಾರಾಗುತ್ತೆ ಇವನಿಗೆ, ಎಲ್ಲೋದ್ಲು ಇಲ್ಲೂ ಇಲ್ವಲ್ಲ ಅಂತೇಳ್ಬಿಟ್ಟು ಒಂಥರ ತಲೆ ಕೆಟ್ಟು ಬಾಗಿಲ ಹತ್ರನೇ ನಿಂತ್ಕೊಂಡು ಜೋರಾಗಿ ಸ್ವಾತಿ ಅಂತ ಕಿರಿಚುತ್ತಾನೆ. ಆವಾಗ ಸ್ವಾತಿ ಅಂತ ಕಿರಿಚಿದಾಗ ಅವಳು ಇದೇನು ವಂಶಿ ಅವ್ರು ಇಲ್ಲಿ ಕೂಗ್ತಿದ್ದಾರಲ್ಲ ಅಂತೇಳ್ಬಿಟ್ಟು ಬಂದು ಬಾಗಿಲು ತೆಗಿತಾಳೆ. ಬಾಗಿಲು ತೆಗೆದಾಗ ಇವನಿಗೆ ಆಶ್ಚರ್ಯ. ಬಾಗಿಲು ತೆಗೆದ ತಕ್ಷಣ ತಿರುಗಿ ನೋಡ್ತಾನೆ, ಆಶ್ಚರ್ಯ, ಹೌದು ಇಲ್ಲೇ ಇದ್ದಾಳೆ ಅಂತೇಳ್ಬಿಟ್ಟು, ಅಯ್ಯಪ್ಪ ಕಳ್ಕೊಬಿಟ್ಟಿದ್ನಲ್ಲ ಇವಳನ್ನ ಅಂತೇಳ್ಬಿಟ್ಟು ಅವ್ನಿಗೆ ಹೆಂಗಾಯ್ತೋ ಏನೋ ಓಡೋಗಿ ತಪ್ಕೊಂಡ್ಬಿಡ್ತಾನೆ. ತಪ್ಕೊಂಡ್ರೂ ಅವಳೇನು ರಿಯಾಕ್ಷನ್ ಮಾಡಲ್ಲ, ಸುಮ್ಮನೆ ಇರ್ತಾಳೆ. ಆಮೇಲೆ ಅವ್ನು ತಪ್ಕೊಂಡು ಅವನು ಮುದ್ದಾಡಿದ್ರು ಮುತ್ತು ಏನು ಮಾಡಿದ್ರು ಏನು ರಿಯಾಕ್ಷನ್ ಮಾಡಲ್ಲ, ಸುಮ್ಮನೆ ಇರ್ತಾಳೆ. ಆಮೇಲೆ ಅವನಿಗೆ ಸಮಾಧಾನ ಆದಮೇಲೆ ಹೇಳ್ತಾಳೆ, ಏನು ವಂಶಿಯವರೇ ಇಲ್ಲಿವರೆಗೆ ಬಂದುಬಿಟ್ಟಿದ್ದೀರಿ ಅಂತೇಳಿ. ಅಲ್ಲಿವರೆಗೆ ಅವಳೇನೂ ಮಾತಾಡಲ್ಲ. ಅವ್ನು ತಪ್ಕೊಂಡ್ರೂ ಮಾತಾಡಲ್ಲ, ಅವ್ನು ಮುತ್ತು ಕೊಟ್ಟರೂ ಮಾತಾಡಲ್ಲ. ಏನೋ ಮನಸ್ಸಿಗೆ ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಸುಮ್ಮನೆ ಇರ್ತಾಳೆ, ಏನೂ ಮಾತಾಡಲ್ಲ. ಆವಾಗ ಇವನು ತುಂಬಾ ಫೀಲಿಂಗ್ ಮಾಡ್ಕೊಂಡಿರ್ತಾನೆ. ಮನಸ್ಸಿಗಂತೂ ತುಂಬ ಫೀಲಿಂಗ್ ಆಗಿರುತ್ತೆ. ಅಂದರೆ ಇಲ್ಲಿ ಸಿಕ್ಕಿದ್ದೆ ಒಂದು ಖುಷಿನೇ, ಆದರೆ ಇಲ್ಲಿ ಸಿಗದೆ ಹೋಗಿದ್ರೆ ಏನು ಮಾಡಬೇಕಿತ್ತು ಅನ್ನೋದು ಅವನದು ಆ ಥರ ಫೀಲಿಂಗ್ ಅವನಿಗೆ. ಅಯ್ಯೋ ಕಣ್ಣೀರೆಲ್ಲ ಬರ್ತಿದ್ದು ಆಗಲೇ ನೆನ್ಕೊಂಡು, ಎಲ್ಲೋಗ್ಬಿಟ್ಲು ಸ್ವಾತಿ ಇಲ್ಲಲ್ಲ ಅಂತೇಳ್ಬಿಟ್ಟು. ಅಲ್ಲಿ ಅಜ್ಜಿ ತಾತ ಬೇರೆ ಗಾಬರಿ ಆಗಿಬಿಟ್ಟಿದ್ದಾರೆ, ಮತ್ತು ಇವರ ಚಿಕ್ಕಮ್ಮ ಮತ್ತು ಮಗ ಅವರು ಬೇರೆ ಖುಷಿಯಾಗಿದ್ದಾರೆ. ಈಗೇ ಅಲ್ಲಿ ಇವರು ಸ್ವಾತಿ ಅಪ್ಪನ ಮನೇಲಿ ಬೇರೆ ಗಾಬರಿ ಆಗ್ತಾರೆ. ಎಲ್ಲ ಹೋಗಿದ್ಲೇನೋ, ಸುಮ್ಮನೆ ಹುಡ್ಕೊಂಡು ಬಂದೆ ಅಂತ ಹೇಳಿ ಬಂದಿದ್ದಾನೆ. ಇಲ್ಲಿ ನೋಡಿದ್ರೆ ಇವಳು ಇಲ್ಲಿ ಸಿಟ್ಕೊಂಡು ಬಂದುಬಿಟ್ಟಿದ್ದಾಳೆ ಹೊರಟು. ಆಮೇಲೆ ಕೇಳ್ತಾನೆ, ನೀನು ಕೇಳ್ದೆ ಏನಕ್ಕೆ ಬಂದೆ ಇಲ್ಲಿ ಅಂತೇಳ್ಬಿಟ್ಟು. ನನಗೆ ಬೇಜಾರಾಯಿತು ಬಂದೆ ಅಂತೇಳ್ಬಿಟ್ಟು. ಸರಿ ಆಯಿತು, ಈಗ ಬಂದಿದ್ದಾಗಿದೆ, ಇನ್ನೇನು ಮಾಡೋಕ್ಕಾಗಲ್ಲ, ನಾಳೆ ಬೆಳಿಗ್ಗೆನೇ ಹೊರಟು ಬಿಡೋಣ ಇಲ್ಲಿಂದ ಅಂತ ಹೇಳ್ತಾನೆ. ಇಲ್ಲ ನಾನು ಬರಲ್ಲ ಅಂತಾಳೆ. ಯಾಕೆ ಬರಲ್ಲ? ನಾನು ಇನ್ನೊಂದು 2-3 ದಿನ ಬರಲ್ಲ, ನಾನು ಇಲ್ಲೇ ಇರಬೇಕು ಅನ್ನಿಸ್ತಾಯಿದೆ, ನನ್ನ ಮನೇಲೇ ನಾನು ಇರಬೇಕು ಅನ್ನಿಸ್ತಾಯಿದೆ, ನಾನು ಇಲ್ಲಿ ಇನ್ನೂ ಎಂಜಾಯ್ ಮಾಡಿಲ್ಲ, ನಾನು ಇಲ್ಲಿ ಫೀಲಿಂಗು, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಅವಳ ಅಕ್ಕ ಅತ್ತೆ ಮತ್ತು ಅವಳ ನಾದಿನಿ ಇಬ್ಬರೂ ಒಂದು ಮನೇಲಿ ಇರ್ತಾರೆ, ಅದೇ ಹಳ್ಳೀಲಿ. ಆವಾಗ ಅವಳು ಫೋನ್ ಮಾಡ್ತಾಳೆ, ಯಾರೋ ನಾದಿನಿ, ಬರೋದಿದ್ದರೆ ನೀವು ಅಣ್ಣ ಅದಕ್ಕೆ ಇಬ್ಬರೇ ಬನ್ನಿ, ಬೇರೆ ಯಾರೂ ಬರಬೇಡಿ, ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಇವರು ಎದ್ನಾ ಬಿದ್ನಾ ಅಂತೇಳಿ ಇಬ್ಬರು ಗಂಡ ಹೆಂಡ್ತಿ ಓಡೋಡಿ ಬರ್ತಾರೆ. ಇಲ್ಲಿ ಬಂದರೆ ಅವಮ್ಮ ಚೆನ್ನಾಗೇ ಇದ್ದಾಳೆ, ಅವರಮ್ಮ ಅಂದರೆ ಗಂಡನ ಅತ್ತೆ ಚೆನ್ನಾಗೇ ಇದ್ದಾಳೆ. ಮತ್ತು ಅತ್ತೆ ಚೆನ್ನಾಗೇ ಇದ್ದೀರಾ, ಫೋನ್ ಮಾಡಿದ್ಲಲ್ಲ ಮತ್ತು ಹಿಂಗೆ ಬನ್ನಿ ಅರ್ಜೆಂಟು, ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಂತಂದರೆ, ಏನಕ್ಕೆ ಹಂಗೆ ಮಾಡಿದೆ, ಅವರು ಎಲ್ಲ ಬಂದಿದ್ದರೆ 4 ದಿನ ಇದ್ದು ಖುಷಿಯಾಗಿ ಹಳ್ಳಿ ಜೀವನ ಹೆಂಗಿರೋದು ಚೆನ್ನಾಗಿರೋದು, ಏನಕ್ಕೆ ಹಂಗೆ ಮಾಡಿದೆ ಅಂತ ಅವ್ರ ಅಮ್ಮ ಕೇಳಿದ್ರೆ, ಹೌದಮ್ಮ ನಾನೇ ಮಾಡಿದ್ದು, ನನಗಿಷ್ಟ ಇಲ್ಲ ಅವರೆಲ್ಲ ಬರೋದು, ಅವರೆಲ್ಲ ಬಂದು ಇಲ್ಲಿ ತುಂಬ್ಕೊತಾರೆ, ನಮಗೆ ಒಂಥರ ಇರಿಟೇಷನ್ ಆಗುತ್ತೆ, ಇದು ನನ್ನ ಮನೇನ ಅವ್ರ ಮನೇನ ಅಂತ ಆಗುತ್ತೆ, ಅದಕ್ಕೇ ನಾನು ಹೇಳಲಿಲ್ಲ, ಹುಷಾರಿಲ್ಲ ಅಮ್ಮಂಗೆ ಅಂತೇಳ್ಬಿಟ್ಟು ಅದಕ್ಕೆ ಅಣ್ಣ ಇಬ್ಬರೇ ಬನ್ನಿ ಅಂತ ಹೇಳಿದ್ದು ಅಂತೇಳಿ. ಆವಾಗ ಅವಳು ಬೈತಾಳೆ ಅವರಮ್ಮ, ನಿನಗೆ ಬುದ್ಧಿ ಇದೆಯಾ, ಪಾಪ ಬಂದರೆ ಸಾಕು ನೆಂಟರು, 1-2 ದಿನ ಇದ್ದರೆ ಖುಷಿಯಾಗಿರ್ಬೋದು ಅಂತ ಎಲ್ಲ ಇಷ್ಟಪಡ್ತಾರೆ, ನೀನು ನೋಡಿದ್ರೆ ಹಿಂಗೆ ಅಂತೀಯಲ್ಲ ಅಂತೇಳ್ಬಿಟ್ಟು ಬೈತಾಳೆ ಅವರ ಮಗಳಿಗೆ. ಬೈದ್ಬಿಟ್ಟು ಸರಿ ಅಂತೇಳ್ಬಿಟ್ಟು, ಬರ್ರಮ್ಮ ಒಳಿಕೆ ಇಲ್ಲೇ ಮಾತಾಡ್ತಾ ನಿಂತಿದ್ದೀರಲ್ಲ ಅಂತ. ಆವಾಗ ಇವಳು ಸೊಸೆ ಹೋಗ್ತಾಳೆ, ಸ್ವಾತಿ ಅಕ್ಕ ಹೋಗ್ಬಿಟ್ಟು, ನೋಡು ನೀನು ಹೇಳ್ತಿರೋದು ತಪ್ಪು,
ನಮ್ಮ ಮನೆಯಲ್ಲಿ ಏನು ಗತಿ ಇಲ್ದಲೇ ಏನಿಲ್ಲ, ನಮ್ಮ ಮನೆಯೂ ಎಲ್ಲದೂ ಇದೆ, ಇಲ್ಲೂ ಮನೆ ಇದೆ ನಮಗೆ. ಇವಾಗ ನಮ್ಮ ಮನೆ ನಮಗೆ ಸಿಕ್ಕಿದೆ, ನೀನೇನು ನಿನ್ನ ಮನೇಲಿ ಇಟ್ಕೋಬೇಕಾಗಿದ್ದಿಲ್ಲ, ನನ್ನ ಮನೆ ನಮಗೆ ಸಿಕ್ಕಿದೆ ಅಂತೇಳ್ಬಿಟ್ಟು ಕೀ ತೋರಿಸ್ತಾಳೆ. ಕೀ ತೋರಿಸಿದಾಗ ಆಶ್ಚರ್ಯ, ಅವ್ರ ಅತ್ತೆಗೂ ಖುಷಿ ಆಗುತ್ತೆ, ಇವಳಿಗೆ ನಾದಿನಿಗೆ ಆಶ್ಚರ್ಯ ಆಗುತ್ತೆ. ಮನೆ ಸಿಕ್ಬಿಡ್ತು, ಅದು ಹೆಂಗೆ ಸಿಕ್ಬಿಡುತ್ತೆ ಮನೆ ಅಂತೇಳ್ಬಿಟ್ಟು ಆಶ್ಚರ್ಯ ಪಡ್ತಾಳೆ. ಆ ಕಡೆ ಗಂಡನೂ ನಗ್ತಾ ಇರ್ತಾನೆ, ಹೌದು ಮನೆ ಸಿಕ್ಕಿದೆ ವಾಪಸ್ಸು, ಸ್ವಾತಿ ಅಷ್ಟೆಲ್ಲ ಕಷ್ಟಪಟ್ಟು ಮನೆ ತೊಗೊಂಡಿದ್ದಾಳೆ ವಾಪಸ್ಸು ಪ್ಲ್ಯಾನ್ ಮಾಡಿ ಅಂತೇಳಿ. ಏನೋ ಪ್ಲ್ಯಾನ್ ಮಾಡಿದ್ರು ಅವಳೇನು ಮೋಸದಿಂದ ಏನು ತಗೊಂಡಿಲ್ಲ, ರೂಲ್ಸ್ ಪ್ರಕಾರನೇ ತೊಗೊಂಡಿದ್ದಾಳೆ. ಮೋಸದಿಂದ ಅವ್ರ ಮಾವ ತೊಗೊಂಡಿದ್ದ, ಇವಳು ರೂಲ್ಸ್ ಪ್ರಕಾರನೇ ವಾಪಸ್ ತಗೊಂಡಿದ್ದಾಳೆ ಅಷ್ಟೇ ಅಂತೇಳ್ಬಿಟ್ಟು ಆಗ ಬೈದು ಆವಾಗ ಬನ್ನಿ ಒಳಗೆ ಅಂತೇಳಿ ಎಲ್ಲ ಹೋಗ್ತಾರೆ. ಆಮೇಲೆ ಸ್ವಾತಿ ಮತ್ತು ವಂಶಿ ಇನ್ನೊಂದು 2 ದಿನ ಇದ್ದುಬಿಟ್ಟು ಹೋಗೋಣ ಅಂತ ಹೇಳ್ತಾರೆ. ಅಜ್ಜಿ ತಾತ ಫೋನ್ ಮಾಡ್ತಾರೆ, ಇಲ್ಲೇ ಇದ್ದಾಳೆ ಅಂತ ಹೇಳ್ತಾರೆ. ಯಾವತ್ತು ಬರ್ತೀರ ಅಂದಿದ್ದಕ್ಕೆ ಇನ್ನೊಂದು 2-3 ದಿನ ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಅವರ ಚಿಕ್ಕಮ್ಮನ ಮಗ ಕೇಳ್ತಾರೆ ಎಲ್ಲಿದ್ದಾರಂತೇನು, ಊರಲ್ಲಿದ್ದಾರಂತೆ. ಇನ್ನೊಂದು 2 ಬೇಜಾರಾಯ್ತಲ್ಲ ಇಲ್ಲೆಲ್ಲ ಈ ಥರ ನಡೆದಿದ್ದಕ್ಕೆ, ಅದಕ್ಕೆ ಬೇಜಾರಾಗಿ ಹೋಗಿದ್ದಾರೆ. ಇನ್ನೊಂದು 2 ದಿನ ಬಿಟ್ಟು ಆರಾಮಾಗಿ ಬರ್ತಾರಂತೆ. ನಾನು ಹೇಳಿದ್ದೀನಿ ಫೋನ್ ಮಾಡಿ, ಆರಾಮಾಗಿದ್ದು ಬನ್ನಿ, ಏನು ತೊಂದರೆ ಇಲ್ಲ ಇಲ್ಲಿ, ಒಟ್ಟು ಸ್ವಾತಿ ಅಲ್ಲಿದ್ದಾಳಲ್ಲ ಆರಾಮಾಗಿರಿ ಅಂತೇಳಿ. ಅವ್ರ ಅಪ್ಪನ ಮನೆ ಅವ್ರಿಗೆ ಸಿಕ್ಕಿದೆ, ಅವಳು ಆರಾಮಾಗಿ ಅಲ್ಲಿದ್ದಾಳೆ ಅಂತ. ನಮಗೂ ಹಂಗೆ ಅನ್ನಿಸ್ತಾ ಇದೆ, ನಾವು 1-2 ದಿನ ಹೋಗಿದ್ರೆ ಎಲ್ಲಾದರೂ ಆಗೋದು, ನಮಗೂ ಬೇಜಾರಾಗಿದೆ ಅಂತ ಈ ವಂಶಿ ಚಿಕ್ಕಮ್ಮ ಹೇಳ್ತಾಳೆ. ಅದಕ್ಕೆ ಅವರ ಅಜ್ಜಿ ತಾತ ಅವರ ಅತ್ತೆ ಮಾವ ಏನೂ ಮಾತಾಡಲ್ಲ, ಸುಮ್ಮನಾಗ್ತಾರೆ. ಆದರೆ ಇವಳು ಇಲ್ಲಿಗೆ ಬರೋ ಐಡಿಯಾ ಇದೆ ಅನಿಸುತ್ತೆ, ಸ್ವಾತಿ ಮನೆಗೇ ಬರೋ ಐಡಿಯಾ ಇದೆ ಅನಿಸುತ್ತೆ. ಎಲ್ಲರೂ ಮತ್ತೆ ಇಲ್ಲಿಗೆ ಹಳ್ಳಿಗೆ ಈ ಮನೆಗೇ ದೊಡ್ಡ ಮನೆಗೇ ಬರ್ತಾರೆ ಅನಿಸುತ್ತೆ. ಈಗ ಅಕ್ಕ ಬಂದಿದ್ದಾಳೆ ಮನೆಗೆ. ಅಕ್ಕ ಬಂದು ನಿನ್ನ ಬಗ್ಗೆ ನಾನು ತಪ್ಪು ತಿಳ್ಕೊಂಬಿಟ್ಟೆ ಪಾಪ, ನೀನು ಎಷ್ಟು ಕಷ್ಟಪಟ್ಟೆ ನಮ್ಮ ಮನೆ ನಮ್ಮ ಸ್ವಂತ ಮಾಡ್ಕೊಳ್ಳೋಕ್ಕೆ, ನೀನೇನು ಮಾಡ್ತಾಯಿಲ್ಲ ಅಂತೇಳ್ಬಿಟ್ಟು ನಿನ್ನ ಬಗ್ಗೆ ತುಂಬಾ ತಪ್ಪು ತಿಳ್ಕೊಬಿಟ್ಟೆ ಸ್ವಾತಿ, ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.